Hello friends, I am Jay Naik, Assistant Professor, Department of Commerce, SSSS Government First Grade College, Chennagiri. So in previous session, we discussed about the material control and purchase procedure. So in this session, let us discuss about storekeeping and techniques of inventory control. ಸೊ ಈ ಹಿಂದಿನ ಸೆಷನ್ನಲ್ಲಿ ನಾವು ಈ ಇನ್ವೆಂಟರಿ ಕಂಟ್ರೋಲ್ ಬಗ್ಗೆ ಅಂದರೆ ಮೆಟೀರಿಯಲ್ ಕಂಟ್ರೋಲ್ ಬಗ್ಗೆ ತಿಳ್ಕೊಂಡ್ವಿ, ಹಾಗೆ ಪರ್ಚೇಸ್ ಪ್ರೊಸೀಜರ್ ಬಗ್ಗೆ ತಿಳ್ಕೊಂಡ್ವಿ. ಈ ಸೆಷನ್ನಲ್ಲಿ ನಾವು ಸ್ಟೋರ್ ಕೀಪಿಂಗ್ ಮತ್ತು ಟೆಕ್ನಿಕ್ಸ್ ಆಫ್ ಇನ್ವೆಂಟರಿ ಕಂಟ್ರೋಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಲೆಟ್ ಅಸ್ ಸಿ ದ ಮೀನಿಂಗ್ ಆಫ್ ಸ್ಟೋರ್ ಕೀಪಿಂಗ್. ದ ಫಿಸಿಕಲ್ ಸ್ಟೋರೇಜ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಮೆಟೀರಿಯಲ್ ಈಸ್ ಕಾಲ್ಡ್ ಸ್ಟೋರ್ ಕೀಪಿಂಗ್. ಅಂದರೆ ನಾವು ಸಿಂಪಲ್ ಆಗಿ ಹೇಳೋದಾದರೆ ಸ್ಟೋರ್ ಕೀಪಿಂಗ್ ಅಂದರೆ ಈ ಫಿಸಿಕಲ್ ಆಗಿ ಭೌತಿಕವಾಗಿ ವಸ್ತುಗಳನ್ನು ಸಂಗ್ರಹಣೆ ಮಾಡೋದು ಮತ್ತು ನಿರ್ವಹಣೆ ಮಾಡೋದಕ್ಕೆ ಸ್ಟೋರ್ ಕೀಪಿಂಗ್ ಅಂಥೇಳಿ ಕರಿತೀವಿ. ಇನ್ ಅದರ್ ವರ್ಡ್ಸ್, ಸ್ಟೋರ್ ಕೀಪಿಂಗ್ ಈಸ್ ಆ್ಯನ್ ಎಸೆನ್ಷಿಯಲ್ ಆ್ಯಕ್ಟಿವಿಟಿ ಕನ್ಸರ್ನ್ಡ್ ವಿತ್ ಮಾನಿಟರಿಂಗ್ ದ ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ದಿ ಪ್ರೊಡಕ್ಷನ್. ಅಂದರೆ ಸಾಮಾನ್ಯವಾಗಿ ಒಂದು ಉತ್ಪಾದನೆಗೆ ಸಂಬಂಧಪಟ್ಟಂತೆ ಬೇಕಾಗುವಂತಹ ವಸ್ತುಗಳು ಏನಿರ್ತವೋ ಅಥವಾ ನಾವು ಏನು ಮೆಟೀರಿಯಲ್ಸ್ ಅಂಥೇಳಿ ಕರಿತೀವೋ ಅವುಗಳನ್ನು ಮಾನಿಟರ್ ಮಾಡೋವಂಥದ್ದಕ್ಕೆ ನಾವು ಸ್ಟೋರ್ ಕೀಪಿಂಗ್ ಅಂಥೇಳಿ ಕರಿತೀವಿ. ಸೊ ನೆಕ್ಸ್ಟ್ ಡೆಫಿನೇಷನ್ ಆಫ್ ಸ್ಟೋರ್ ಕೀಪಿಂಗ್. ನಾಲ್ಸ್ ಆ್ಯಂಡ್ ಥಿನಿಸನ್ ಅನ್ನೋರು ಈ ಡೆಫಿನೇಷನನ್ನು ಕೊಟ್ಟಿದ್ದಾರೆ. ದ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ದ ಪ್ಲಾನಿಂಗ್ ಆ್ಯಂಡ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಶಾಪ್ಸ್, ಪಾರ್ಟ್ಸ್ ಆ್ಯಂಡ್ ಮೆಟೀರಿಯಲ್ಸ್ ಮೂವ್ ಇಟ್ ಸಚ್ ಆಸ್ money moves into and out of the commercial department of a bank. ಇವರ ಅಭಿಪ್ರಾಯ ಏನು ಅಂದರೆ ಸ್ಟೋರ್ ಕೀಪಿಂಗ್ ಬಗ್ಗೆ, ಇದು ಒಂದು ರೀತಿ ಪ್ಲ್ಯಾನಿಂಗ್ ಮತ್ತು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಮಧ್ಯೆ ಲಿಂಕನ್ನು ಸೃಷ್ಟಿ ಮಾಡುವಂಥದ್ದು. ಹಾಗೆ ಶಾಪ್ಸ್ ಅಂದರೆ ಇಲ್ಲಿ ಸೇಲ್ ಮಾಡುವಂಥ ಶಾಪ್ಗಳ ಮಧ್ಯೆ ಲಿಂಕನ್ನು ಉಂಟು ಮಾಡುವಂಥದ್ದಕ್ಕೆ ಸ್ಟೋರ್ ಕೀಪಿಂಗ್ ಅಂಥೇಳಿ ಇವರು ಕರೆದಿದ್ದಾರೆ. ಹಾಗೆ ಪಾರ್ಟ್ಸ್ ಆ್ಯಂಡ್ ಮೆಟೀರಿಯಲ್ಸ್, ಪಾರ್ಟ್ಸ್ ಅಂದರೆ ಇಲ್ಲಿ ಬಿಡಿ ಭಾಗಗಳು, ಹಾಗೆ ವಸ್ತುಗಳು ಮೆಟೀರಿಯಲ್ಸ್ ಯಾವ ರೀತಿ ಮೂವ್ ಆಗಬೇಕು ಅಂದರೆ ಒಂದು ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಅಥವಾ ಬ್ಯಾಂಕಲ್ಲಿ ಹಣ ಹೇಗೆ ಒಳಗೆ ಬಂದು ಹೊರಗೆ ಹೋಗುತ್ತೋ ಅಥವಾ ಹೊರಗೋಗಿ ಒಳಗೆ ಬರುತ್ತೋ ಆ ರೀತಿಯಲ್ಲಿ ಮೂವ್ಮೆಂಟ್ ಆಗೋದಕ್ಕೆ ನಾವು ಸ್ಟೋರ್ ಕೀಪಿಂಗ್ ಅಂಥೇಳಿ ಕರಿತೀವಿ ಅನ್ನೋದು ಅವರ ಅಭಿಪ್ರಾಯ ಆಗಿದೆ. ಸೊ ನೆಕ್ಸ್ಟ್ ಇಸ್ ಟೆಕ್ನಿಕ್ಸ್ ಆಫ್ ಇನ್ವೆಂಟರಿ ಕಂಟ್ರೋಲ್. ಸೊ ಡಿಫ್ರೆಂಟ್ ಟೆಕ್ನಿಕ್ಸ್ ಆರ್ ಯೂಸ್ಡ್ to control the inventory or control the material. So let us see some of the techniques of inventory control. So first one, fixing of stock level. So ಇಲ್ಲಿ ಬೇರೆ ಬೇರೆ ವಿಧಾನಗಳನ್ನು ತಂತ್ರಗಾರಿಕೆಯನ್ನು ನಾವು ಉಪಯೋಗ ಮಾಡ್ತೀವಿ ಇನ್ವೆಂಟ್ರಿ ಕಂಟ್ರೋಲ್ ಮಾಡಲಿಕ್ಕೆ. ಅದರಲ್ಲಿ ಮೊದಲನೇದು ಫಿಕ್ಸಿಂಗ್ ಆಫ್ ಸ್ಟಾಕ್ ಲೆವೆಲ್ಸ್ ಅಂತೇಳಿ ಹೇಳಿದ್ದಾರೆ. ಹಾಗಾದರೆ ಏನು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. To avoid overstocking and understocking of materials, the management has to decide about the maximum level, minimum level, reorder level, danger level and average level of materials to be kept in the stores. ಈ ಟೆಕ್ನಿಕ್ ಯಾವ ರೀತಿ ಇರುತ್ತೆ ಅಂದರೆ ಫಿಕ್ಸ್ ಮಾಡಿಬಿಡೋದು, ಯಾವುದೇ ಕಾರಣಕ್ಕೂ ಓವರ್ ಸ್ಟಾಕ್ ಆಗಬಾರ್ದು, ಅನವಶ್ಯಕವಾಗಿ ಹೆಚ್ಚಿನ ಸ್ಟಾಕ್ ನಮ್ಮಲ್ಲಿ ಉಳ್ಕೋಬಾರ್ದು. ಹಾಗೆಯೇ ನಮ್ಮ ಪ್ರೊಡಕ್ಷನ್ಗೆ ಧಕ್ಕೆ ಆಗೋ ಹಾಗೆ ಮೆಟೀರಿಯಲ್ ಶಾರ್ಟೇಜ್ ಆಗಬಾರ್ದು. ಆ ಕಾರಣಕ್ಕಾಗಿ ಕೆಲವೊಂದು ಲೆವೆಲ್ಸನ್ನು ಫಿಕ್ಸ್ ಮಾಡುವಂಥದ್ದು. ಅದರಲ್ಲಿ ಮ್ಯಾಕ್ಸಿಮಮ್ ಲೆವೆಲ್, ಮಿನಿಮಮ್ ಲೆವೆಲ್, ರಿಆರ್ಡರ್ ಲೆವೆಲ್, ಡೇಂಜರ್ ಲೆವೆಲ್ ಹಾಗೆ ಆವ್ರೇಜ್ ಲೆವೆಲ್ ಅಂಥೇಳಿ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಫಿಕ್ಸಿಂಗ್ ಆಫ್ ಸ್ಟಾಕ್ ಲೆವೆಲ್ ಅಂಥೇಳಿ ಕರೀತಾರೆ. ಇದೊಂದು ಟೆಕ್ನಿಕ್. ದೆನ್ ಸೆಕೆಂಡ್ ಟೆಕ್ನಿಕ್ ಈಸ್ ಡಿಟರ್ಮೈನಿಂಗ್ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ. ಸೊ ದಿಸ್ ಇಸ್ ಜನರಲಿ ಕಾಲ್ಡ್ ಆಸ್ EOQ ಟೆಕ್ನಿಕ್. ಸೊ ಇದನ್ನು EOQ ಟೆಕ್ನಿಕ್ ಅಂಥೇಳಿ ಕರಿತೀವಿ. ಹಾಗಂದರೆ ಏನು ಅನ್ನೋದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ದ ಕ್ವಾಂಟಿಟಿ ಆಫ್ ಮೆಟೀರಿಯಲ್ ಟು ಬಿ ಆರ್ಡರ್ ಅಟ್ ಒನ್ ಟೈಮ್ ಈಸ್ ನೋನ್ ಆಸ್ ಎಕನಾಮಿಕ್ ಆರ್ಡರಿಂಗ್ ಕ್ವಾಂಟಿಟಿ. ಸೊ ಒಂದು ಸಲಕ್ಕೆ ಎಷ್ಟು ಆರ್ಡರ್ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ ಎಕನಾಮಿಕ್ ಆರ್ಡರಿಂಗ್ ಕ್ವಾಂಟಿಟಿ ಅಂಥೇಳಿ ಕರಿತೀವಿ. ದಿಸ್ ಕ್ವಾಂಟಿಟಿ ಈಸ್ fixed in such a manner as to minimize the cost of ordering and carrying the stock so that only the correct quantity of material is to be purchased.
ಇದು ಯಾವ ರೀತಿ ಇರಬೇಕು ಅಂದರೆ, ಯಾವುದೇ ಕಾರಣಕ್ಕೂ ನಾವು ವಸ್ತುಗಳನ್ನು ಖರೀದಿ ಮಾಡಬೇಕಾದ್ರೆ ಅಥವಾ ಆರ್ಡರ್ ಮಾಡಬೇಕಾದ್ರೆ ಅದರ ವೆಚ್ಚ ಕಡಿಮೆ ಇರಬೇಕು, ಹಾಗೆ ಅದರ ಕ್ಯಾರಿಂಗ್ ಕಾಸ್ಟ್ ಕೂಡ ಕಡಿಮೆ ಆಗಬೇಕು. ಆ ರೀತಿಯಲ್ಲಿ ಕರೆಕ್ಟಾಗಿ ಅಂದರೆ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡೋದಕ್ಕೆ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಟೆಕ್ನಿಕ್ ಅಂಥೇಳಿ ಕರಿತೀವಿ. ದೆ ಶುಡ್ ನಾಟ್ ಬಿ ಎನಿ ಓವರ್ ಸ್ಟಾಕ್ ಆರ್ ಅಂಡರ್ ಸ್ಟಾಕ್. ಸೊ ಹೀಗಾದರೂ ಕೂಡ ಯಾವುದೇ ಕಾರಣಕ್ಕೂ ಎಲ್ಲಿಯೂ ಕೂಡ ಓವರ್ ಸ್ಟಾಕ್ ಆಗಬಾರ್ದು, ಹಾಗೆ ಅಂಡರ್ ಸ್ಟಾಕ್ ಆಗಬಾರ್ದು. ಬ್ಯಾಲೆನ್ಸ್ ಶುಡ್ ಬಿ ಮೇಡ್ ಬಿಟ್ವೀನ್ ದ ಕಾಸ್ಟ್ ಆಫ್ ಕ್ಯಾರಿಯಿಂಗ್ ಕಾಸ್ಟ್ ಆ್ಯಂಡ್ ಕಾಸ್ಟ್ ಆಫ್ ನಾಟ್ ಕ್ಯಾರಿಯಿಂಗ್, ದಟ್ ಈಸ್ ಕಾಸ್ಟ್ ಆಫ್ ಸ್ಟಾಕ್ ಔಟ್. ಅಂದರೆ ಇಲ್ಲಿ ಯಾವ ಸೂಕ್ಷ್ಮತೆಯನ್ನು ನಾವು ಫಾಲೋ ಮಾಡಬೇಕು ಅಂದರೆ, ಒಂದು ಓವರ್ ಸ್ಟಾಕು ಕೂಡ ಆಗಬಾರ್ದು, ಹಾಗೆ ಶಾರ್ಟೇಜಿಂದಲೂ ನಮಗೆ ಯಾವುದೇ ನಷ್ಟ ಆಗಬಾರ್ದು. EOQ is also called purchase of right quantity of materials at right time at right price. ಸೊ ಇದನ್ನು ಯಾವ ರೀತಿಯಾಗಿ ಹೇಳ್ತಾರೆ ಅಂದರೆ, EOQ ಅಂದರೆ ಬೇರೆ ಏನೂ ಅಲ್ಲ, ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಬೆಲೆಯಲ್ಲಿ ಸರಿಯಾದ ಸಮಯದಲ್ಲಿ ವಸ್ತುಗಳನ್ನು ಖರೀದಿ ಮಾಡೋದು. ಸೊ ಇಲ್ಲೂ ಕೂಡ ನಾವು ಮಿನಿಮಮ್ ಸ್ಟಾಕ್ ಲೆವೆಲನ್ನು ನೋಡ್ತೀವಿ, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲನ್ನು ನೋಡ್ತೀವಿ, ಡೇಂಜರ್ ಲೆವೆಲನ್ನು ನೋಡ್ತೀವಿ, ಹಾಗೆ ಕಾಸ್ಟ್ ಆಫ್ ಕ್ಯಾರಿಯಿಂಗನ್ನು ಕನ್ಸಿಡರ್ ಮಾಡ್ತೀವಿ. ದೆನ್ ಕ್ವಾಂಟಿಟಿ ಆಲ್ರೆಡಿ ಆನ್ ಆರ್ಡರ್, ಅಂದರೆ ಈಗಾಗಲೇ ಎಷ್ಟು ಆರ್ಡರನ್ನು ಮಾಡಿದ್ದೀವಿ. ದೆನ್ ಕ್ವಾಂಟಿಟಿ ರಿವರ್ಸ್ ಅಂದರೆ ಇಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಎಷ್ಟಿರಬೇಕು ಅಂಥೇಳಿ. ದೆನ್ ಅವೈಲಬಿಲಿಟಿ ಆಫ್ ಫಂಡ್ಸ್, ನಾವು ಪರ್ಚೇಸ್ ಮಾಡಬೇಕು ಅಂದರೆ ಫಂಡ್ಸ್ ಬೇಕಲ್ವಾ, ಹಣ ಬೇಕಲ್ವಾ, ಅದೆಷ್ಟಿದೆ ಅನ್ನೋದನ್ನು ಕೂಡ ನೋಡ್ಕೊಳ್ತೀವಿ. ಹಾಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಆವರೇಜ್ ಕನ್ಸಂಪ್ಷನ್ ಎಷ್ಟು, ಅವೈಲಬಿಲಿಟಿ ಆಫ್ ಸ್ಟೋರೇಜ್ ಫೆಸಿಲಿಟಿ ಏನಿದೆ, ಸ್ಪೇಸ್ ಏನಿದೆ, ಅದನ್ನೆಲ್ಲ ನಾವು ಗಮನಿಸ್ತೀವಿ. ಇದಕ್ಕಾಗಿ ಒಂದು ಫಾರ್ಮುಲಾನ ನಾವು ಯೂಸ್ ಮಾಡ್ತೀವಿ ಇದನ್ನು ಡಿಸೈಡ್ ಮಾಡಲಿಕ್ಕಾಗಿ. EOQ is equal to square root of 2AO divided by C. I repeat this, EOQ is equal to root square of 2A divided by C. That is root square of 2 into A into O divided by C. ಇಲ್ಲಿ EOQ ಅಂದರೆ ನಮಗೆಲ್ಲ ಗೊತ್ತಿದೆ, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ. 2 ಕಾನ್ಸ್ಟೆಂಟ್ ಆಗಿರುತ್ತೆ, ಸ್ಕ್ವೇರ್ ರೂಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಎ ಅಂದರೆ ಆನ್ಯುಯಲ್ ಕನ್ಸಂಪ್ಷನ್, O ಅಂದರೆ ಆರ್ಡರಿಂಗ್ ಆ್ಯಂಡ್ ರಿಸೀವಿಂಗ್ ಕಾಸ್ಟ್ ಪರ್ ಯೂನಿಟ್ ಎಷ್ಟಾಗುತ್ತೆ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ. ಡಿವೈಡೆಡ್ ಬೈ ಸಿ ಮಾಡ್ತೀವಲ್ವಾ, ಅದು ಕಾಸ್ಟ್ ಆಫ್ ಕ್ಯಾರಿಯಿಂಗ್ ಇನ್ವೆಂಟರಿ, ದಟ್ ಈಸ್ ಹೋಲ್ಡಿಂಗ್ ಆಫ್ ಸ್ಟಾಕ್. ಸ್ಟಾಕನ್ನು ಹೋಲ್ಡ್ ಮಾಡೋದ್ರಿಂದ ಎಷ್ಟು ಕಾಸ್ಟ್ ಬರುತ್ತೆ ಅದನ್ನು ಕೂಡ ನಾವು ಇಲ್ಲಿ ಪರಿಗಣಿಸ್ತೀವಿ. ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ಮೆಟೀರಿಯಲ್ ಕ್ಯಾರಿಯಿಂಗ್ ಕಾಸ್ಟ್ ದಟ್ ಈಸ್ ಈಕ್ವಲ್ ಟು ಮೆಟೀರಿಯಲ್ ಕಾಸ್ಟ್ ಪರ್ಸೆಂಟೇಜ್ ಆಫ್ ಕ್ಯಾರಿಯಿಂಗ್ ಕಾಸ್ಟ್ ಆರ್ ಹೋಲ್ಡಿಂಗ್ ಇನ್ವೆಂಟರಿ ಕಾಸ್ಟ್ ಅಂಥೇಳಿ ಹೇಳ್ತಾರೆ. ಹೀಗೆ ಕೆಲವೊಂದು ಅಂಶಗಳನ್ನು ನಾವಿಲ್ಲಿ ಪರಿಗಣಿಸ್ತೀವಿ. ಅದ್ರ ಜೊತೆಗೆ ಕೆಲವೊಂದು ಅಸಂಪ್ಷನ್ನನ್ನು ಕೂಡ ನಾವು ಮಾಡ್ಕೊಳ್ತೀವಿ. ಈ ಟೆಕ್ನಿಕನ್ನು ಯೂಸ್ ಮಾಡಬೇಕು ಅಂದರೆ, ಪ್ರೈಸ್ ವಿಲ್ ರಿಮೈನ್ ಕಾನ್ಸ್ಟೆಂಟ್ ಥ್ರೂ ಔಟ್ ದಿ ಇಯರ್ ಆ್ಯಂಡ್ ಕ್ವಾಂಟಿಟಿ ಡಿಸ್ಕೌಂಟ್ ಈಸ್ ನಾಟ್ ಇನ್ವಾಲ್ವ್ಡ್. ಅದರ ಮೊದಲೇ ಅಸಂಪ್ಷನ್ ಏನು ಅಂದರೆ, ಇಡೀ ವರ್ಷದಲ್ಲಿ ಆ ಮೆಟೀರಿಯಲ್ ಪ್ರೈಸ್ ಒಂದೇ ರೀತಿಯಾಗಿ ಇರುತ್ತೆ, ಹಾಗೆ ಯಾವುದೇ ಡಿಸ್ಕೌಂಟ್ ಇರೋದಿಲ್ಲ ಅನ್ನುವಂಥ ಒಂದು ಅಸಂಪ್ಷನ್ ಇರುತ್ತೆ. ದೆನ್ ಸೆಕೆಂಡ್ ಅಸಂಪ್ಷನ್ ಇಸ್ ದ್ಯಾಟ್ ಪ್ಯಾಟರ್ನ್ ಆಫ್ ಕನ್ಸಂಪ್ಷನ್, ಆರ್ಡರಿಂಗ್ ಕಾಸ್ಟ್ ಪರ್ ಆರ್ಡರ್ and inventory carrying charges per unit per annum will remain the same throughout the period. ಇಲ್ಲಿ ಇನ್ನೊಂದು ಅಸಂಪ್ಷನ್ ಅಂದರೆ, ಈ ಕನ್ಸಂಪ್ಷನ್ ಅಂದರೆ ಮೆಟೀರಿಯಲ್ ನಾವು ಏನು ಯೂಸ್ ಮಾಡ್ತೀವೋ ಪ್ರೊಡಕ್ಷನ್ಗೆ, ಅದು ಫಿಕ್ಸ್ ಆಗಿರುತ್ತೆ. ಒಂದು ವರ್ಷದಲ್ಲಿ ಅಥವಾ ಒಂದು ಅವಧಿಯಲ್ಲಿ ಇಂತಿಷ್ಟೇ ಅಂಥೇಳಿ ಫಿಕ್ಸ್ ಆಗಿರುತ್ತೆ. ಹಾಗೆ ಆರ್ಡರಿಂಗ್ ಕಾಸ್ಟ್ ಕೂಡ ಅಷ್ಟೇ ಇರುತ್ತೆ, ಕ್ಯಾರಿಯಿಂಗ್ ಕಾಸ್ಟ್ ಕೂಡ ಅಷ್ಟೇ ಇರುತ್ತೆ ಅನ್ನುವಂಥ ಅಸಂಪ್ಷನ್ ಇಲ್ಲಿ ಇರುತ್ತೆ. Then third assumption, there are dynamic conditions of supply which helps a firm to place as many order as it needs. ಅಂದರೆ ಅದು ಡೈನಮಿಕ್ ಅಂದರೆ ಎವರ್ ಚೇಂಜಿಂಗ್, ಆ ಸಂಸ್ಥೆಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಪರ್ಚೇಸ್ ಮಾಡಲಿಕ್ಕೆ, ರೀಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಅನ್ನೋವಂಥ ಒಂದು ಅಸಂಪ್ಷನ್ ಇರುತ್ತೆ. ಇದನ್ನು ನಾವು ಎಕನಾಮಿಕ್ ಕ್ವಾಂಟಿಟಿ ಆರ್ಡರ್ ಅಂಥೇಳಿ EOQ, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂಥೇಳಿ ಕರಿತೀವಿ. ದೆನ್ ಥರ್ಡ್ ಟೆಕ್ನಿಕ್ ಈಸ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ.
ನಾವೆಲ್ಲ ರೇಷಿಯೋಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಲ್ವಾ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಥವಾ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಆಧಾರದಲ್ಲಿ ನಾವು ಮೆಟೀರಿಯಲ್ ಕಂಟ್ರೋಲನ್ನು ಮಾಡಬಹುದು. ಅದಕ್ಕೆ ಬೇಕಾಗುವಂಥ ಟೆಕ್ನಿಕನ್ನು ನಾವು ಈ ಸ್ಟಾಕ್ ಟರ್ನ್ ಓವರ್ ರೇಷಿಯೋನಿಂದ ಪಡ್ಕೋಬಹುದು ಅಂಥೇಳಿ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇಸ್ ದ ರೇಷಿಯೋ ವಿಚ್ the cost of materials consumed per annum bears to the average stock of raw materials. Thus, the formula here is inventory turnover ratio is equal to cost of materials consumed during the period divided by average stock of materials during the period. ಅಂದರೆ ಇಲ್ಲಿ ನಾವು ಸ್ಟಾಕ್ ಟರ್ನ್ ಓವರ್ ರೇಷಿಯೋನ ಬಳಸ್ಕೊಂಡು ನಾವು ಮೆಟೀರಿಯಲ್ ಕಂಟ್ರೋಲನ್ನು ಮಾಡ್ಬೋದು ಅಂಥೇಳಿ ಆ ಟೆಕ್ನಿಕನ್ನು ನಾವು ಯೂಸ್ ಮಾಡ್ಬೋದು. ಇಲ್ಲಿ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಅಥವಾ ಸ್ಟಾಕ್ ಟರ್ನ್ ಓವರ್ ರೇಷಿಯೋನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ ಡ್ಯೂರಿಂಗ್ ದ ಪೀರಿಯಡ್. ಟೋಟಲ್ ಕಾಸ್ಟ್ ಏನಿರುತ್ತೋ ನಾವು ಮೆಟೀರಿಯಲನ್ನು ಯೂಸ್ ಮಾಡ್ತೀವೋ ಅದರ ಟೋಟಲ್ ಕಾಸ್ಟ್ ಎಷ್ಟು ಆ ಅವಧಿಯಲ್ಲಿ ಅದನ್ನು ಆವ್ರೇಜ್ ಸ್ಟಾಕ್ ಆಫ್ ಮೆಟೀರಿಯಲ್ ಡ್ಯೂರಿಂಗ್ ದ ಪೀರಿಯಡಿಂದ ಡಿವೈಡ್ ಮಾಡಬೇಕು. ಆವ್ರೇಜ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಒಂದು ತಿಂಗಳಾಗಿರ್ಬೋದು, ಒಂದು ವರ್ಷ ಆಗಿರ್ಬೋದು, ಅಥವಾ 3 ತಿಂಗಳಿಗೆ 6 ತಿಂಗಳಿಗೆ ಈ ರೀತಿ ಆ ಅವಧಿಯಲ್ಲಿ ಎಷ್ಟು ಆವ್ರೇಜ್ ಸ್ಟಾಕ್ ಇರುತ್ತೆ ಅದನ್ನು ಪರಿಗಣಿಸ್ಕೊಂಡು ನಾವು ಈ ಸ್ಟಾಕ್ ಟರ್ನ್ ಓವರ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಟ್ ಈಸ್ ದ ಇಂಡಿಕೇಟರ್ ಆಫ್ ರೇಟ್ ಆಫ್ ಕನ್ಸಂಪ್ಷನ್, ದಟ್ ಈಸ್ ದ ಫಾಸ್ಟ್ ಮೂವಿಂಗ್ ಆ್ಯಂಡ್ ಸ್ಲೋ ಮೂವಿಂಗ್ ಮೆಟೀರಿಯಲ್ಸ್. ಅಂದರೆ ಯಾವುದು ಫಾಸ್ಟಾಗಿ ಮೂವ್ ಆಗ್ತಾ ಇದೆ, ಯಾವುದು ಸ್ಲೋ ಆಗಿ ಮೂವ್ ಆಗ್ತಾ ಇದೆ, ಅಂದರೆ ಬಳಕೆ ಆಗ್ತಾ ಇದೆ ಅನ್ನೋದನ್ನು ಈ ರೇಷಿಯೋ ಮೂಲಕ ನಾವು ಕಂಡುಹಿಡ್ಕೊಳ್ತೀವಿ. ಎ ಹೈ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇಂಡಿಕೇಟ್ಸ್ fast moving of materials and low moving of material ratio indicates slow moving of materials. ಅಂದರೆ ಇಲ್ಲಿ ಹೈ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇತ್ತು ಅಂದರೆ ಆ ಮೆಟೀರಿಯಲ್ ತುಂಬ ಫಾಸ್ಟಾಗಿ ಸ್ಪೀಡಾಗಿ ಮೂವ್ ಆಗ್ತಾ ಇದೆ ಅಂಥೇಳಿ ಅರ್ಥ ಮಾಡ್ಕೋಬೇಕು. ಆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕಡಿಮೆ ಇದೆ ಅಂದರೆ ಆ ಮೆಟೀರಿಯಲ್ಸ್ ತುಂಬ ಸ್ಲೋ ಆಗಿ ಮೂವ್ ಆಗ್ತಾ ಇದೆ, ಅಂದರೆ ಅಷ್ಟು ಬಳಕೆ ಆಗ್ತಾ ಇಲ್ಲ ಅಂಥೇಳಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. The turnover of different materials may be compared to detect those items which do not move regularly. ಈ ರೇಷಿಯೋ ನಾವು ಯೂಸ್ ಮಾಡೋದ್ರಿಂದ ಯಾವ ಮೆಟೀರಿಯಲ್ ಯಾವ ಪ್ರಮಾಣದಲ್ಲಿ ಒಂದು ಅವಧಿಗೆ ಬೇಕಾಗಿದೆ ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು. ಹಾಗೆ ನಂಬರ್ ಆಫ್ ಪರ್ಚೇಸಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಕ್ಕೆ ಇದೇ ರೇಷಿಯೋನ ಬಳಸ್ಕೊಂಡು ನಂಬರ್ ಆಫ್ ಪರ್ಚೇಸಸನ್ನು ನಾವು ಅಂದರೆ ಎಷ್ಟು ಸಲ ಆರ್ಡರ್ ಕೊಡಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು. ಅಂದರೆ ಸ್ಟಾಕ್ ಟರ್ನ್ ಓವರ್ ಇನ್ ಟರ್ಮ್ಸ್ ಆಫ್ ಡೇಸ್ ಅಂಥೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಾರ್ಮುಲಾ ಈ ರೀತಿ ಇದೆ, 365 ಡಿವೈಡೆಡ್ ಬೈ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ನಾವು ಸ್ಟಾಕ್ ಟರ್ನ್ ಓವರ್ ರೇಷಿಯೋನ ಈ ಹಿಂದೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದೆ ನಾನು. ಸ್ಟಾಕ್ ಟರ್ನ್ ಓವರ್ ರೇಷಿಯೋನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಕಾಸ್ಟ್ ಆಫ್ ಮೆಟೀರಿಯಲ್ ಡಿವೈಡೆಡ್ ಬೈ ಆವ್ರೇಜ್ ಸ್ಟಾಕ್ ಆಫ್ ಮೆಟೀರಿಯಲಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಲ್ಲೊಂದು ರೇಷಿಯೋ ಬರುತ್ತೆ. ಹಾಗೆ ನಾವು ಎಷ್ಟು ಟೈಮು ಒಂದು ಅವಧಿಯಲ್ಲಿ ಪರ್ಚೇಸ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು ಅಂದರೆ ಆ ರೇಷಿಯೋ ಏನು ಬರುತ್ತೋ ಅದನ್ನು ಕನ್ಸಿಡರ್ ಮಾಡ್ತೀವಿ. ಹಾಗೆ 365 ಅಂಥೇಳಿ ತೊಗೊಳ್ತೀವಿ. ಈ 365 ಅಂದರೆ ಪರ್ ಇಯರ್ಗೆ 365 ಇಂಡಿಕೇಟ್ಸ್ ದಿ ನಂಬರ್ ಆಫ್ ಡೇಸ್ ಇನ್ ಎ ಇಯರ್. ಸೊ 365 ಡಿವೈಡೆಡ್ ಬೈ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಈ ವಿಧವಾಗಿ ನಾವು ಎಷ್ಟು ಒಂದು ವರ್ಷದಲ್ಲಿ ಎಷ್ಟು ಸಲ ನಾವು ಪರ್ಚೇಸ್ ಮಾಡಬಹುದು ಅನ್ನೋದನ್ನು ಡಿಸೈಡ್ ಮಾಡ್ತೀವಿ. ದ ನೆಕ್ಸ್ಟ್ ಟೆಕ್ನಿಕ್ ಈಸ್ ABC ಅನಾಲಿಸಿಸ್. ಇಟ್ ಈಸ್ ಆ್ಯನ್ ಅನಾಲಿಟಿಕಲ್ ಅಪ್ರೋಚ್ ಟು ಮೆಟೀರಿಯಲ್ ಕಂಟ್ರೋಲ್. ಮೆಟೀರಿಯಲ್ ಕಂಟ್ರೋಲ್ ಮಾಡಲಿಕ್ಕೆ ಇದೊಂದು ಅನಾಲಿಟಿಕಲ್ ಅಪ್ರೋಚ್ ಆಗಿದೆ. ಅಂಡರ್ ದಿಸ್ ಮೆಥಡ್ ಮೆಟೀರಿಯಲ್ಸ್ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದೇರ್ ವ್ಯಾಲ್ಯೂಸ್ ಸೊ ದ್ಯಾಟ್ ಕಾಸ್ಟ್ಲಿ ಆ್ಯಂಡ್ ಮೋರ್ ವ್ಯಾಲ್ಯೂಬಲ್ ಮೆಟೀರಿಯಲ್ಸ್ ಆರ್ ಗಿವನ್ ಗ್ರೇಟರ್ ಅಟೆನ್ಷನ್ ಆ್ಯಂಡ್ ಕೇರ್. ಯಾವುದು ಅತಿ ಹೆಚ್ಚು ಮೌಲ್ಯಯುತವಾಗಿರುತ್ತೋ ಅಥವಾ ಯಾವುದು ಹೆಚ್ಚು ಕಾಸ್ಟ್ಲಿ ಆಗಿರುತ್ತೋ, ವೆಚ್ಚದಾಯಕವಾಗಿರುತ್ತೋ ಅವುಗಳಿಗೆ ಹೆಚ್ಚಿನ ಗಮನ ಹರಿಸಲಿಕ್ಕೆ ಇಲ್ಲಿ ಅವಕಾಶ ಇದೆ. ಅಂಡರ್ ದಿಸ್ ಟೆಕ್ನಿಕ್ ಆಲ್ ಮೆಟೀರಿಯಲ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು ದೇರ್ ವ್ಯಾಲ್ಯೂಸ್ ಅಕಾರ್ಡಿಂಗ್ ಟು ದೇರ್ ವ್ಯಾಲ್ಯೂಸ್ ಹೈ, ಮೀಡಿಯಮ್ ಆ್ಯಂಡ್ ಲೋ ವ್ಯಾಲ್ಯೂ ವಿಚ್ ಆರ್ ನೋನ್ ಆ್ಯಸ್ A, B and C ಐಟಮ್ಸ್ ರೆಸ್ಪೆಕ್ಟಿವ್ಲಿ. ಈ ಹೆಸರಲ್ಲೇ ಹೇಳೋ ಹಾಗೆ ABC ಅನಾಲಿಸಿಸ್ ಅಂದರೆ ನಾವು ಆ ಮೆಟೀರಿಯಲ್ಸನ್ನು A ಗ್ರೂಪ್, B ಗ್ರೂಪ್, C ಗ್ರೂಪ್ ಈ ರೀತಿಯಾಗಿ ಗ್ರೂಪಿಂಗ್ ಮಾಡುತ್ತೀವಿ. ಇದನ್ನು ನಾವು ABC ಅನಾಲಿಸಿಸ್ ಅಂಥೇಳಿ ಕರಿತೀವಿ. ಇದನ್ನು ಸಾಮಾನ್ಯವಾಗಿ ABC ಅನಾಲಿಸಿಸ್ ಅನ್ನೋದನ್ನು ಸಾಮಾನ್ಯವಾಗಿ ಆಲ್ವೇಸ್ ಬೆಟರ್ ಕಂಟ್ರೋಲ್ ಅಂಥೇಳಿನೂ ಕೂಡ ಕರೀತಾರೆ.
ದ ಎ ಕ್ಲಾಸ್ ಆಫ್ ಮೆಟೀರಿಯಲ್ಸ್ ಅಂದರೆ ಹೇಗೆ ಅಂದರೆ ಹೈ ವ್ಯಾಲ್ಯೂ ಮೆಟೀರಿಯಲ್ಸ್ ಇರೋದನ್ನು ಎ ಕ್ಲಾಸ್ ಆಫ್ ಮೆಟೀರಿಯಲ್ ಅಂತೇಳಿ ಕರಿತೀವಿ. ಹಾಗೆ ಬಿ ಕ್ಲಾಸ್ ಆಫ್ ಮೆಟೀರಿಯಲ್ ಅಂದರೆ ಸಾಮಾನ್ಯವಾಗಿ ಅವರೇಜ್ ಆಗಿರುವಂತಹ ಮೀಡಿಯಮ್ ವ್ಯಾಲ್ಯೂ ಇರುವಂತಹ ಮೆಟೀರಿಯಲ್ಸನ್ನು ಬಿ ಕ್ಲಾಸ್ ಆಫ್ ಮೆಟೀರಿಯಲ್ ಅಂಥೇಳಿ ನಾವು ಗ್ರೂಪ್ ಮಾಡ್ತೀವಿ. ಹಾಗೆ ಸಿ ಕ್ಲಾಸ್ ಆಫ್ ಮೆಟೀರಿಯಲ್ ಅಂದರೆ ಲೋ ವ್ಯಾಲ್ಯೂ ಇರುವಂಥದ್ದು, ಕಡಿಮೆ ವ್ಯಾಲ್ಯೂ ಇರುವಂಥದ್ದಕ್ಕೆ ನಾವು ಸಿ ಕ್ಲಾಸ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸಾಮಾನ್ಯವಾಗಿ ಯಾವುದು ಎಷ್ಟಿರಬೇಕು ಅನ್ನೋದನ್ನು ಇಲ್ಲಿ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಎ ಕ್ಲಾಸ್ ಆಫ್ ಮೆಟೀರಿಯಲ್ ಹೇಗೆ ಇರಬೇಕು ಒಂದು ಸಂಸ್ಥೆಯಲ್ಲಿ ಅಂದರೆ ಅದು ಕ್ವಾಲಿಟಿ ಪರ್ಸೆಂಟೇಜ್ ಆಫ್ ಕ್ವಾಲಿಟಿನ ನೋಡೋದಾದರೆ ಕ್ವಾಂಟಿಟಿನ ನೋಡೋದಾದರೆ ಅದು 10% ಇರಬೇಕು. ಪರ್ಸೆಂಟೇಜ್ ಆಫ್ ವ್ಯಾಲ್ಯೂ ನೋಡೋದಾದರೆ ಅದು 70% ಇರಬೇಕು. ಹಾಗೆ ಬಿ ಕ್ಲಾಸ್ ಮೆಟೀರಿಯಲ್ ಎಷ್ಟಿರಬೇಕು ಅಂದರೆ ಕ್ವಾಂಟಿಟಿ 20% ಇರಬೇಕು, ಪರ್ಸೆಂಟೇಜ್ ಆಫ್ ವ್ಯಾಲ್ಯೂನೂ ಕೂಡ 20% ಇರಬೇಕು. ಸಿ ಕ್ಲಾಸ್ ಮೆಟೀರಿಯಲ್ ಕ್ವಾಂಟಿಟಿ ನಾವು ನೋಡೋದಾದರೆ 70% ಇರಬೇಕು, ಹಾಗೆ ಅದರ ವ್ಯಾಲ್ಯೂ ಪರ್ಸೆಂಟೇಜ್ ಆಫ್ ವ್ಯಾಲ್ಯೂ 10% ಇರಬೇಕು. ಇಲ್ಲಿ ಕೆಲವೊಂದು ಪ್ರಿನ್ಸಿಪಲ್ಸನ್ನು ನಾವು ಪಾಲಿಸ್ತೀವಿ. ಪ್ರಿನ್ಸಿಪಲ್ಸ್ ಆಫ್ ABC ಅನಾಲಿಸಿಸ್. ಸೊ these are also again nothing but assumptions. So first one, it is based on the value of materials. ಮೆಟೀರಿಯಲ್ ವ್ಯಾಲ್ಯೂ ಏನಿದೆಯೋ ಅದರ ಆಧಾರದಲ್ಲಿ ನಾವು ಕ್ಲಾಸಿಫಿಕೇಷನನ್ನು ಮಾಡ್ತೀವಿ. ದೆನ್ ಗ್ರಡೇಷನ್ ಆಫ್ ABC ಈಸ್ ನಾಟ್ ಯೂನಿಫಾರ್ಮ್ ಇನ್ ಆಲ್ ಆರ್ಗನೈಜೇಷನ್. ಅಂದರೆ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಒಂದೇ ರೀತಿಯಾಗಿ ABC ಅನಾಲಿಸಿಸ್ ನಡೆಯೋದಿಲ್ಲ. ಆಯಾ ಸಂಸ್ಥೆಗಳಲ್ಲಿ ಉತ್ಪಾದನೆ ಆಗುವಂತಹ ವಸ್ತುಗಳ ಆಧಾರದಲ್ಲಿ ಅಥವಾ ಆ ಉತ್ಪಾದನೆಗೆ ಬೇಕಾಗುವಂತಹ ಕಚ್ಚಾ ವಸ್ತುಗಳ ಆಧಾರದಲ್ಲಿ ABC ಅನಾಲಿಸಿಸನ್ನು ಮಾಡ್ತಾರೆ. ಓಕೆ, ದೆನ್ ನೆಕ್ಸ್ಟ್ ಟೆಕ್ನಿಕ್ ಇಸ್ ಬಿನ್ ಕಾರ್ಡ್. ಯೂಸಿಂಗ್ ಬಿನ್ ಕಾರ್ಡ್ ಟೆಕ್ನಿಕ್ ಅಂಥೇಳಿ ಕರಿತೀವಿ. ಬಿನ್ ಮೀನ್ಸ್ ನಾವೇನು ಒಂದು ಬುಟ್ಟಿ ಅಂಥೇಳಿ ಕರಿತೀವಿ ಅಥವಾ ಪುಟ್ಟಿ ಅಂಥೇಳಿ ಕರಿತೀವಿ, ಆ ರೀತಿ. ಸೊ ಅದನ್ನು ಹೇಗೆ ಮಾಡ್ತಾರೆ ಅಂದರೆ ಎ ಬಿನ್ ಈಸ್ ಎ ಕಫ್ ಬೋರ್ಡ್ ಆ ರ್ಯಾಕ್ ಯೂಸ್ಡ್ ಫಾರ್ ಸ್ಟೋರಿಂಗ್ ದಿ ಮೆಟೀರಿಯಲ್ಸ್. ಅಂದರೆ ಆ ಪರ್ಟಿಕ್ಯುಲರ್ ಮೆಟೀರಿಯಲನ್ನು ಒಂದು ಬುಟ್ಟಿಯಲ್ಲಿ ಇಟ್ಟಿರ್ತಾರೆ ಅಥವಾ ರ್ಯಾಕಲ್ಲಿ ಇಟ್ಟಿರ್ತಾರೆ, ಸಪ್ರೇಟ್ ಮಾಡಿ ಇಟ್ಟಿರ್ತಾರೆ. ದ ಮೆಟೀರಿಯಲ್ಸ್ ಆರ್ ಸ್ಟೋರ್ಡ್ ಇನ್ ಎ ಬಿನ್ ಫಾರ್ ರೆಕಾರ್ಡಿಂಗ್ ಹೌ ಮಚ್ ಮೆಟೀರಿಯಲ್ಸ್ ಆರ್ ರಿಸೀವ್ಡ್ ಆ್ಯಂಡ್ ಇಶ್ಯೂಡ್ ಆ್ಯಂಡ್ ದ ಬ್ಯಾಲೆನ್ಸ್ ಇನ್ ಈಚ್ ಬಿನ್. ಅಂದರೆ ಪ್ರತಿ ಸಂದರ್ಭದಲ್ಲೂ ಕೂಡ ಅಬ್ಸರ್ವೇಷನ್ ಇದ್ದೇ ಇರುತ್ತೆ. ಅದಕ್ಕೊಂದು ಕಾರ್ಡನ್ನು ಹಾಕಿರ್ತಾರೆ. ಎ ಕಾರ್ಡ್ ಈಸ್ ಕೆಪ್ಟ್ ಇನ್ ದ ಬಿನ್. ಇಟ್ ಈಸ್ ನೋನ್ ಆ್ಯಸ್ ಬಿನ್ ಕಾರ್ಡ್. ಅಂದರೆ ಆ ಬುಟ್ಟಿ ಏನಿರುತ್ತೋ ಆ ಬುಟ್ಟಿ ಅಥವಾ ರ್ಯಾಕ್ಗೆ ಒಂದು ಕಾರ್ಡನ್ನು ಹಾಕಿರ್ತಾರೆ. ಅದರಲ್ಲಿ ಮೆಟೀರಿಯಲ್ಸ್ ಎಷ್ಟು ಬಂತು, ಎಷ್ಟು ಇಶ್ಯೂ ಆಯಿತು, ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದನ್ನು ರೆಕಾರ್ಡ್ ಮಾಡ್ತಾ ಹೋಗ್ತಾರೆ. ಇದನ್ನು ನಾವು ಬಿನ್ ಕಾರ್ಡ್ ಟೆಕ್ನಿಕ್ ಅಂಥೇಳಿ ಕರಿತೀವಿ. ಇಟ್ ರೆಕಾರ್ಡ್ಸ್ ದಿ ಮೆಟೀರಿಯಲ್ ರಿಸೀವ್ಡ್ ಆ್ಯಂಡ್ ಇಶ್ಯೂಡ್ ಇನ್ ದ ಕ್ವಾಂಟಿಟಿ ಆ್ಯಂಡ್ ಶೋಸ್ ದ ಬ್ಯಾಲೆನ್ಸ್ ಸ್ಟಾಕ್ ಅಟ್ ಎನಿ ಟೈಮ್. ಪ್ರತಿ ಸಲನೂ ರಿಸೀವ್ ಆದಾಗಲೂ ಅಷ್ಟೇ, ಇಶ್ಯೂ ಮಾಡಿದಾಗಲೂ ಅಷ್ಟೇ, ಎಷ್ಟು ಬಂತು, ಬ್ಯಾಲೆನ್ಸ್ ಎಷ್ಟಾಯಿತು, ಎಷ್ಟು ಇಶ್ಯೂ ಮಾಡಿದ್ವಿ, ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದನ್ನು ರೆಕಾರ್ಡ್ ಮಾಡ್ತೀವಿ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಆ ಬ್ಯಾಲೆನ್ಸ್ ನೋಡಿಕೊಂಡು ಮತ್ತೆ ನಾವು ರೀಆರ್ಡರನ್ನು ಮಾಡ್ಬೋದು ಅನ್ನುವಂಥದ್ದು. ದೆನ್ ಇನ್ಪುಟ್ ಔಟ್ಪುಟ್ ರೇಷಿಯೋ ಟೆಕ್ನಿಕ್. ನೆಕ್ಸ್ಟ್ ಟೆಕ್ನಿಕಲಿ ಇನ್ಪುಟ್ ಔಟ್ಪುಟ್ ರೇಷಿಯೋ. ಇಟ್ ಈಸ್ ಒನ್ ಆಫ್ ದಿ ಮೆಥಡ್ಸ್ ಯೂಸ್ ಟು ಕಂಟ್ರೋಲ್ ಸ್ಟಾಕ್ಸ್ ಆರ್ ಇನ್ವೆಂಟರಿ. ಸೊ ಇದು ಕೂಡ ಸಾಮಾನ್ಯವಾಗಿ ಒಂದು ಮೆಥಡ್ ಅಥವಾ ಟೆಕ್ನಿಕ್ ಆಗಿರುತ್ತೆ. ಇಟ್ ಈಸ್ ದಿ ರೇಷಿಯೋ ಆಫ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸ್ ಚಾರ್ಜ್ಡ್ to the production process and the quantity of materials content in the final output. ಅಂದರೆ ಇಲ್ಲಿ ಎಷ್ಟು ಮೆಟೀರಿಯಲ್ಸ್ ಬಂತು, ಹಾಗೆ ಪ್ರೊಡಕ್ಷನಿಗೆ ಎಷ್ಟು ಕಳಿಸಿದ್ದೀವಿ ಅನ್ನೋದನ್ನು ರೇಷಿಯೋನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈ ಟೆಕ್ನಿಕನ್ನು ಅಥವಾ ಈ ಮೆಥಡನ್ನು ಇನ್ಪುಟ್ ಔಟ್ಪುಟ್ ರೇಷಿಯೋ ಮೆಥಡ್ ಅಂಥೇಳಿ ಕರೀತಾರೆ. ಇನ್ ಅದರ್ ವರ್ಡ್ಸ್, ಇಟ್ ಈಸ್ ದ ರೇಷಿಯೋ which explains the relationship between the quantity of materials issued to the production for converting the raw material into finished product and the quantity of materials obtained by way of finished product. ಅಂದರೆ ಎಷ್ಟನ್ನು ನಾವು ಕಚ್ಚಾ ವಸ್ತುವಾಗಿ ಬಳಸಿದ್ವಿ, ಹಾಗೆ ಎಷ್ಟು ಪ್ರಮಾಣದಲ್ಲಿ ಸಿದ್ಧ ವಸ್ತುಗಳನ್ನು ನಾವು ತಯಾರು ಮಾಡ್ಕೊಂಡಿವಿ, ಇದ್ರದ್ದೊಂದು ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತಾರೆ. ಕೆಲವೊಂದು ಸಂಸ್ಥೆಗಳಲ್ಲಿ ಈ ಟೆಕ್ನಿಕನ್ನು ಕೂಡ ಯೂಸ್ ಮಾಡ್ತಾರೆ. ಅದಾದಮೇಲೆ ಇಲ್ಲಿ 7 ಟೆಕ್ನಿಕ್ ಅಂತ ಹೇಳಿದೆ. ಅದು ಆ್ಯಕ್ಚುಲಿ ಟೆಕ್ನಿಕಲ್, ಇಟ್ ಈಸ್ ಎ ಪ್ರೊಸೀಜರ್, ಇಟ್ ಇಸ್ ಅ ಪ್ರೋಸೆಸ್, ಅ ಪ್ರೊಸೀಜರ್. ಇಶ್ಯೂ ಆಫ್ ಮೆಟೀರಿಯಲ್ಸ್. ಸೊ ಮೆಟೀರಿಯಲ್ಸ್ ದಟ್ ಆರ್ ಹೆಲ್ಡ್ ಇನ್ ಸ್ಟೋರ್ಸ್ ಶುಡ್ ಬಿ ಇಶ್ಯೂಡ್ ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಸ್ ಆ್ಯಂಡ್ ವೆನ್ ನೆಸಸರಿ. ವೆನ್ ದ ಮೆಟೀರಿಯಲ್ಸ್ ಆರ್ ಇಶ್ಯೂಡ್
proper record should be made by the storekeeper in store's ledger. Therefore, systematic control of issue of material is essential. ಅಂದರೆ ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಮೆಟೀರಿಯಲ್ಸನ್ನು ನಾವು ಮೇಂಟೈನ್ ಮಾಡಬೇಕು ಅಂದರೆ ಅಥವಾ ಕಂಟ್ರೋಲ್ ಮಾಡಬೇಕು ಅಂದರೆ ಹೇಗೆ ಮಾಡ್ತಾರೆ ಅನ್ನುವಂಥ ಒಂದು ಪ್ರೊಸೀಜರ್ ಆಗಿರುತ್ತೆ. ದಟ್ ಈಸ್ ಇಶ್ಯೂ ಆಫ್ ಮೆಟೀರಿಯಲ್ಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದಿ ಟೆಕ್ನಿಕ್ಸ್ ಆಫ್ material control. So in next session we'll see about the pricing of issue of materials. So next session ಅಲ್ಲಿ ಪ್ರೈಸಿಂಗ್ ಆಫ್ ಇಶ್ಯೂ ಆಫ್ ಮೆಟೀರಿಯಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣಂತೆ. ಸದ್ಯಕ್ಕೆ ಇದಿಷ್ಟು ಸಾಕು ಅನಿಸುತ್ತೆ. ಈ ಸೆಷನ್ನಲ್ಲಿ ಇದಿಷ್ಟು ಸಾಕು. ಥ್ಯಾಂಕ್ ಯು.